कि मेरे लिए ये नहीं है, और ये बहुत सारे तरीके हैं एनवायरनमेंट करने के, लेकिन मेरे लिए तरीका मेरे लिए नहीं है। No hard. English is okay? ये मेरा पर्सनल ओपिनियन है, आप प्रीफर करते What with climate action in mind? What is one behavior you observe in others that you would like to change? There's a lot of discussion about it, but there's no ground action many related. models like So for what he's dealing trying to with say is biodegradable there and just has to be biodegradable some waste. And ground reality without understanding ground reality. We talk about. Can I answer this question? ನಮಸ್ತೆ, ನನ್ನ ಹೆಸರು ಪ್ರಣೀತಾ. ನಾನು ಅದ್ವಯ ಫೌಂಡೇಶನ್ದು ಡೈರೆಕ್ಟರ್ ಮತ್ತು ಫೌಂಡರ್. ಇಲ್ಲಿ ನಾವು ಎಲ್ಕಾಯ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ಕಾಲ್ಡ್ ಲೋಕಲ್ ಕಾನ್ಫರೆನ್ಸ್ ಆಫ್ ಯೂತ್. ಸೊ ಇದು ಯುವಕರಿಗಾಗಿ ಕಂಡಕ್ಟ್ ಮಾಡ್ತಾ ಇರೋ ನಾವು ಇವೆಂಟು. ಸೊ ಈ ಕಾನ್ಫರೆನ್ಸ್ ಏನು ಅಂತಂದರೆ, ನಮ್ಮ ವರ್ಲ್ಡಲ್ಲಿ ಇವಾಗ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ, ಅದರದ್ದು ಇಂಪ್ಯಾಕ್ಟ್ ಲೋಕಲ್ ಲೆವೆಲಲ್ಲಿ ಏನು ನಡೀತಾ ಇದೆ, ಲೋಕಲ್ಲಾಗಿ ರೈತರಿರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ಲೋಕಲ್ ಕಮ್ಯುನಿಟೀಸ್ ಇರ್ಬೋದು, ಈ ಥರ ಯಾರಿಗೆ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಕ್ಲೈಮೇಟ್ ಚೇಂಜಿಂದ, ನಾವು ಹೇಗೆ ಚೇಂಜ್ ಮಾಡ್ಬೋದು, ನಮಗೆ ಗೌರ್ಮೆಂಟಿಂದ ಏನು ಸಹಾಯ ಬೇಕು, ಏನು ಸಪೋರ್ಟ್ ಬೇಕು, ನಮಗೆ ಪಾಲಿಸೀಸಲ್ಲಿ ಏನು ಸಪೋರ್ಟ್ ಬೇಕು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಕ್ರಿಯೇಟ್ ಆಗಿರೋಂಥ ಒಂದು ಕಾನ್ಫರೆನ್ಸ್ ಇದು. ಸೊ ಈ ವರ್ಷ ಮೈಸೂರಲ್ಲಿ ನಡೀತಾ ಇದೆ. ಪ್ರತಿ ವರ್ಷವೂ ಬೇರೆ ಬೇರೆ ಜಾಗದಲ್ಲಿ ನಡೆಯುತ್ತೆ. ಹೋದ ವರ್ಷ ಕೇರಳ ಅಲ್ಲಿ ನಡೆದಿತ್ತು. ಸೊ ಇದು ಏನಂತ ಅಂದರೆ, UN ಬಾಡೀಸ್ ಏನಿದೆ, UNICEF ಮತ್ತು UNFCCC ಅವರು ಸಪೋರ್ಟ್ ಮಾಡಿ ಕೊಲಾಬ್ರೇಟ್ ಮಾಡುವಂಥ ಇವೆಂಟ್ ಇದು. ಸೊ ಇವಾಗ ನಮಗೆ ಇಂಡಿಯಾನಲ್ಲಿ 28 ಸ್ಟೇಟ್ಸ್ ಏನಿದೆ, 28 ರಾಷ್ಟ್ರಗಳಿಂದ ಮತ್ತು 8 ಯೂನಿಯನ್ ಟೆರಿಟರೀಸಿಂದ ಪ್ರತಿಯೊಂದು ಕಡೆಯಿಂದನೂ ನಮಗೆ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಸೊ ಎಲ್ಲರೂ 35 ವರ್ಷದಿಂದ ಕೆಳಗಿರೋರೇ, ಲೋಕಲ್ ಗ್ರಾಸ್ ರೂಟ್ಸು ಗ್ರೌಂಡ್ ವರ್ಕ್ ಮಾಡ್ತಾ ಇರೋವಂಥ ಯೂತು. ಸೊ ಈ ಕಾನ್ಫರೆನ್ಸಲ್ಲಿ ನಾವು 4 ದಿನ ಏನು ನಡೀತಾ ಇದೆ, 15ರಿಂದ 18ವರೆಗೂ ರಂಗಾಯಣದಲ್ಲಿ ಕಾನ್ಫರೆನ್ಸ್ ನಡೀತಾ ಇದೆ ಇದು. ಸೊ ಈ ಕೂರಿಸಿ ಮಾತಾಡೋವಂಥ ಕಾನ್ಫರೆನ್ಸ್ ಅಲ್ಲ ಇದು. ನಾವು ಕೇಳ್ತೀವಿ, ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ, ನಿಮ್ಗೆ ಏನು ಬೇಕು, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಚೇಂಜ್ ಮಾಡ್ಬೋದು, ಹೇಗೆ ಸಪೋರ್ಟ್ ಮಾಡ್ಬೋದು. ಸೊ ಇದೆಲ್ಲ ಮುಗಿದ ಮೇಲೆ 4ನೇ ದಿನಕ್ಕೆ ಒಂದು ಯೂತ್ ಸ್ಟೇಟ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಆ ಯೂತ್ ಸ್ಟೇಟ್ಮೆಂಟನ್ನು ನಮ್ಮ 4 ಕೋ ಆರ್ಗನೈಸರ್ಸ್ ಏನಿದೆ, ಬ್ರಿಂಗ್ ಬ್ಯಾಕ್ ಗ್ರೀನ್ ಅರ್ತ್ ಫೌಂಡೇಶನ್, ಎನಾಕ್ಟ್ ಅರ್ತ್ ಫೌಂಡೇಶನ್, ಸಾತ್ವಿಕ್ ಸೋಲ್ ಮತ್ತು ಸಿಪಾತ್ ಫೌಂಡೇಶನ್ ಅಂತ 4 ಆರ್ಗನೈಸೇಷನ್ ಸೇರಿ ಕೋ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದು COP29 ಈ ವರ್ಷ ಬಾಕು ಅಜರ್ಬೈಜಾನಲ್ಲಿ ಏನು ನಡೀತಾ ಇದೆ ಅಲ್ಲಿ ಪ್ರೆಸೆಂಟ್ ಆಗುತ್ತೆ ಒಂದು ಯೂತ್ ಸ್ಟೇಟ್ಮೆಂಟ್ ಅಂತ. ಸೊ ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಲೋಕಲ್ ಲೆವೆಲಲ್ಲಿ ನಮಗೆ ವಾಯ್ಸಸ್ ರೇಸ್ ಆಗಬೇಕು. ಯಾಕಂದರೆ ನಮ್ಮ ಯೂತ್ ಏನಿದ್ದಾರೆ ಅವರು ಇನ್ವಾಲ್ವ್ ಆಗಬೇಕು. ಆ್ಯಂಡ್ ಗೌರ್ಮೆಂಟ್ ಲೆವೆಲಲ್ಲಿ, ಮಿನಿಸ್ಟ್ರಿ ಲೆವೆಲಲ್ಲಿ ಏನಿದ್ದಾರೆ, ಸೊ ಕೇಳಿಸ್ಕೊಳ್ಳಿ, ನಾವೇನು ಹೇಳ್ತಾ ಇದ್ದೀವಿ, ನಮಗೂ ಒಂದು ಸಪೋರ್ಟ್ ಕೊಲಾಬ್ರೇಷನ್ ಇರಲಿ. ಆ್ಯಂಡ್ ನಮ್ಮ ಯೂತೇ ನಮ್ಮ ಫ್ಯೂಚರ್. ಸೊ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ವಾಯ್ಸನ್ನು ಕೇಳಿಸ್ಕೊಳ್ಳಿ. ಆ್ಯಂಡ್ ಕ್ಲೈಮೇಟ್ ಚೇಂಜಿಂದ ಏನೇನು ಕಷ್ಟ ಆಗ್ತಾ ಇದೆ, ಎಷ್ಟೊಂದು ಕಡೆ ಮಳೆ ಬರಲ್ಲ, ಬರ ಬರ್ತಾ ಇದೆ, ಇನ್ನು ಕೆಲವು ಕಡೆ ಮೊನ್ನೆ ಕೇರಳದಲ್ಲಿ ಆದಂಗೆ ಫ್ಲಡ್ಸ್ ಆಗುತ್ತೆ. ಸೊ ಹೇಗೆ ಹೆಲ್ಪ್ ಮಾಡೋದು, ಫೈನಾನ್ಸ್ ಫಂಡಿಂಗ್ ಎಲ್ಲಿಂದ ತರೋದು, ನಮಗೆ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಏನು, ಹೇಗೆ ಅದನ್ನು ತಡೆಗಟ್ಟೋದು, ಹೆಂಗೆ ಚೇಂಜ್ ಮಾಡೋದು ಲೋಕಲ್ ಆಗಿರೋ ಜನರಿಗೆ. ಸೊ ಇದೆಲ್ಲ ಸೇರಿ ನಾವು ಲೋಕಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಈ ಇಂಡಸ್ಟ್ರಿಯಲ್ ಓನರ್ಸ್ ಯಾರು ಇರ್ತಾರೆ, ಅವರ ಸಂಸ್ಥೆಯಿಂದ ಏನು ಫಂಡ್ಸ್ ಇಟ್ಟಿರ್ತಾರೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ರೀತಿನ ಮೇಡಮ್? ಸೊ ಇಲ್ಲ, ಸೊ ಇದು ಏನಂದರೆ, ಇಂಡಸ್ಟ್ರಿ ಅಥವಾ ಫಾಸಿಲ್ ಫ್ಯೂಯಲ್ಸು ಅಥವಾ ಬಿಗ್ ಆಯಿಲ್ ಕಂಪ್ನಿಗಳೇನಿದೆ, ಯಾರಿಂದನೂ ನಾವು ಫಂಡ್ಸ್ ತೊಗೊಳ್ಳೋದಿಲ್ಲ. ಸೊ ನಾವೇನಂದರೆ UN ಸಪೋರ್ಟ್ ಕೇಳ್ತೀವಿ ಅಥವಾ ಫಂಡ್ ರೇಸಿಂಗ್ ಮಾಡ್ತೀವಿ. ಇನ್ನು ಕೆಲವರು ಅವರೇ ಖರ್ಚು ಮಾಡಿ ಮಾಡ್ತಾರೆ. ಸೊ ಎಲ್ರಿಗೂ ಒಂದು ಈಕ್ವಲ್ ಆ್ಯಕ್ಸಸ್ ಇರಬೇಕು ಅಂತ ಮಾಡ್ತಾ ಇರೋದು. ಆದರೆ ಯಾರು ಕ್ಲೈಮೇಟ್ ಚೇಂಜ್ಗೆ ಕಾರಣರಾಗಿದ್ದಾರೆ ಅವರಿಂದ ನಾವು ಫಂಡ್ ತೊಗೊಳ್ಳೋದಿಲ್ಲ. ಯಾವ ಆರ್ಗನೈಸರ್ಸು ಫಂಡ್ ತೊಗೊಳ್ಳೋದಿಲ್ಲ. ಕಾನ್ಫರೆನ್ಸಲ್ಲಿ ಯಾರೂ ಅವರಿಂದ ಫಂಡ್ಸ್ ತೊಗೊಳ್ಳೋದು. ಈಗಿನ ಕಾಲದಲ್ಲಿ ಏನಂದರೆ ಮೇಡಮ್, ಕೋವಿಡ್ ಬಂದ ನಂತರ ಸಾಕಷ್ಟು ಯುವಕರು ಏನು ಸಮಾಜ ಸೇವೆಗೆ ಬರ್ತಾಯಿದ್ದಾರೆ, ಅವ್ರಿಗೆಲ್ಲ ಒಂದು ಕಡೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲ. ಈಗ ಏನೋ ಒಂದು ಮಾಡಬೇಕು ಅಂತಂದರೂ ಎಲ್ಲೆಲ್ಲೋ ದಿಕ್ಕು ಹೋಗ್ತಿದೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೇನೋ ಟ್ರೈನಿಂಗ್ ನೀಡ್ತೀರಾ, ನಿಮ್ಮ ಸಂಪರ್ಕಿಸ್ತಾರೆ ಏನು? ಸರ್ ಡೆಫಿನೆಟ್ಲಿ. ಈಗ ಇಲ್ಲಿರೋ ಪ್ರತಿಯೊಂದು ಆರ್ಗನೈಸೇಷನ್ನು ಈ ಕಾನ್ಫರೆನ್ಸು ಎರಡೂ ಸೇರಿ ಇದು ಕೆಪಾಸಿಟಿ ಬಿಲ್ಡಿಂಗ್ ಅಂತಲೇ ಮಾಡ್ತಾ ಇರೋದು. ಸೊ ಯೂತ್ಗೆ ತೋರ್ಸೋಕ್ಕೆ ಏನು ಆಪರ್ಚುನಿಟೀಸ್ ಇರುತ್ತೆ, ಯಾರನ್ನು ಅಪ್ರೋಚ್ ಮಾಡಬೇಕು, ಏನೇನು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು, ಹೇಗೆ ಸಪೋರ್ಟ್ ಸಿಗುತ್ತೆ. ಬಟ್ ಆಲ್ಸೋ ಇದನ್ನು ಸಮಾಜ ಸೇವೆ ಅನ್ನೋದಕ್ಕಿಂತ ನಾವು ಇರೋದೇ ಈ ಜಗತ್ತಿನಲ್ಲಿ.
ಸಮಾಜ ಸೇವೆ ಅಂತಲ್ಲ, ಇದು ಸಮಾಜದ ಕೆಲಸನೇ ಇದು. ಸೊ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು ಸರ್. ಯಾಕಂದ್ರೆ ಸಮಾಜ ಸೇವೆ ಅಂತ ಹೇಳಿದ ತಕ್ಷಣ ಸೀರಿಯಸ್ನೆಸ್ ಇರಲ್ಲ, ಓಕೆ ಒಂದು ಹಾಬಿಗೆ ಅಂತ. ಬಟ್ ಈ ಕೆಲಸ ಮಾಡಿಕೊಂಡು ಒಂದು ಇನ್ಕಮ್ ಹೇಗೆ ಬರೆಸ್ಕೋಬೇಕು, ಜನರಿಗೆ ಇನ್ನೂ ಇನ್ಕಮ್ ಹೇಗೆ ಕೊಡಬೇಕು, ಎಂಪ್ಲಾಯ್ಮೆಂಟ್ ಹೇಗೆ ಕೊಡೋದು, ಹೇಗೆ ಫೈನಾನ್ಷಿಯಲಾಗಿ ಸಸ್ಟೈನ್ ಆಗೋದು, ಸೊ ಅದನ್ನೆಲ್ಲ ಗೈಡ್ ಮಾಡೋದಕ್ಕೂ ಈ ಕಾನ್ಫರೆನ್ಸ್ ಉಪಯುಕ್ತ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಈ ರೀತಿ ಸಂಸ್ಥೆಗಳು ಏನು NGO ಸಂಸ್ಥೆಗಳು ಬರ್ತಿದೆ, ಸಾಕಷ್ಟು ಸಂಸ್ಥೆಗಳು ದುಡ್ಡು ಮಾಡಬೇಕು ಅಂತ ಬರ್ತಾರೆ, ಸೇವೆ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಂತ ಬರಲ್ಲ, ಓನ್ಲಿ ಮನಿ ಮೈಂಡೆಡಾಗಿ ಬರ್ತಾರೆ. ಅವ್ರಿಗೆ ಏನು ಆ ಥರದವ್ರು ಬೇಕಾದಷ್ಟು ಜನ ಇರ್ತಾರೆ. ಬಟ್ ಆ ಥರದವರು 10 ಜನ ಇದ್ದರೆ ನಮ್ಮಂಥವ್ರು 100 ಜನ ಇರ್ತಾರೆ. ಇಲ್ಲಿ 250 ಜನ 35 ವರ್ಷದ ಕೆಳಗಿನ ಯುವಕರಿದ್ದಾರೆ. ಸೊ ಅವರೆಲ್ಲರೂ ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ಕೆಲಸ ಮಾಡೋರು. ಸೊ ನಾವು ಕೆಲಸ ಮಾಡ್ತೀವಿ. ನಾವೇನು ಕೇಳ್ತಾ ಇದ್ದೀವಿ ಅಂದರೆ ನಮ್ಗೆ ಆ್ಯಕ್ಸೆಸ್ ಕೊಡಿ, ನಾವೇನು ಕೇಳ್ತಾ ಇದ್ದೀವಿ ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಆ್ಯಂಡ್ ದುಡ್ಡು ತೊಗೊಳ್ಳೋರು ಹಿಂದೆ ಉಳ್ಕೊಂಡು ನಮಗೆ ಕೆಲಸ ಮಾಡಬೇಕು, ಸಪೋರ್ಟ್ ಮಾಡಿ ಅಷ್ಟೇ. Local Conference of Youth are the local events under the banner of UNGO with a national focus that will empower youth in climate action, also in the decision making processes. Yeah. Okay. This year the can. Okay. Can you will cut it? Yeah. And then I can start with the next one. Okay. This year this event is organized by 4 organizations. One is Enact Foundation, one is Satvik Soul Foundation, and one is the CPAT Foundation, and another one is the Bring Back Dream Foundation. This year these 4 organizations are doing this event this year. Okay. Your name? My name is Nitin. I am the project head of Bring Back Dream Foundation. Where are you from? I am from Kerala. Sir,